ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ NDA ಪಾಲ್ದಾರರು, JDS ಇಂದ ಈ ಊರಿನಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಬಾರಿ MLA ಆಗಿ ಜನಮನ್ನಣೆ ಗಳಿಸಿರುವಂಥ ವೀರಭದ್ರಯ್ಯನವರ ಆದಿಯಾಗಿ ನಮ್ಮ ಅಭ್ಯರ್ಥಿ ಹೋದ ಚುನಾವಣೆಯಲ್ಲಿ LC ನಾಗರಾಜ್ ಅವರ ಆದಿಯಾಗಿ ಎಲ್ಲರೂ ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೂತಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಒಂದೇ, BJP ಮತ್ತು JDS ಎರಡೂ ಸೇರಿ NDA ಅಭ್ಯರ್ಥಿಯಾದ V. ಸೋಮಣ್ಣ ಅವರನ್ನ ಮಧುಗಿರಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಡಿಸಿ ಗೆಲ್ಲಿಸ್ತೀವಿ ಎನ್ನುವ ಘೋಷಣೆಯನ್ನು ಮಾಡೋಕ್ಕೆ ನಾವು ಸೇರಿದ್ದೇವೆ. ನಮಗೆ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 NDA ಗೆಲ್ತೀವಿ. ತುಮಕೂರು ಕ್ಷೇತ್ರದ ಅಭ್ಯರ್ಥಿ ಸೋಮಣ್ಣ ಅವರು ಅತ್ಯಂತ ಹೆಚ್ಚಿನ ಮತಗಳನ್ನು ಜಯಗಳಿಸಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಅತ್ಯಂತ ವಿಶ್ವಾಸದ ಮಾತು ಮತ್ತು ಗಟ್ಟಿಯಾದ ಒಂದು ನಂಬಿಕೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಾ ಇರೋ ಚುನಾವಣೆ ದೇಶದ ಚುನಾವಣೆ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಮಹದಾಸೆ. ಬರೀ ನಮ್ದಲ್ಲ, ಈ ದೇಶದ 142 ಕೋಟಿ ಜನಸಂಖ್ಯೆ ಆಸೆ ಇದೆ. ಹಾಗಾಗಿ ಈ ಚುನಾವಣೆಗೆ ಜಾತಿ ಇಲ್ಲ, ಮತ ಇಲ್ಲ, ಹಣದ ವ್ಯವಸ್ಥೆ ಅದು ನಗಣ್ಯ. ಆದರೆ ಎಲ್ಲರ ಮುಂದೆ ಒಂದೇ ಒಂದು ಉದ್ದೇಶ, ಈ ದೇಶಕ್ಕೆ ಮತ್ತೆ ಮೋದಿ ಪ್ರಧಾನಿ ಆಗಬೇಕು, ಈ ದೇಶವನ್ನು ಪ್ರಪಂಚದ ನಾಯಕನನ್ನಾಗಿ ತಯಾರು ಮಾಡಬೇಕು ಅನ್ನೋದು ಎಲ್ಲರ ಆಸೆ ಮತ್ತು ಆಕಾಂಕ್ಷೆ. ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತು ಭಾಳ ವಿಶೇಷವಾಗಿ ಪ್ರಚಾರ ಮಾಡ್ತಾ ಇದ್ದೇವೆ. ನಾನು ಐಡಿಯಲ್ಲಿಗೆ ಹೋಗಿ ಕಾರ್ಯಕರ್ತ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಬಂದೆ. ಇಲ್ಲಿ ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡಿದ್ದೇನೆ. ಅದೇ ವೀರಭದ್ರಣ್ಣ ಅವರು ಹೋಬಳಿವಾರ ಎಲ್ಲ ಮೀಟಿಂಗ್ ಮಾಡಿಕೊಂಡು ಒಟ್ಟಾಗಿ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕಕ್ಕೆ ದರಿದ್ರ ಮುಚ್ಚಿಕೊಂಡಿದೆ, ದಾರಿದ್ರ್ಯ ಬಂದ್ಬಿಟ್ಟಿದೆ. ಜನರಿಗೆ ಮುಂಗುಬೂದಿ ಎರಚಿ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ನಂಬಿಸಿ ವೋಟ್ ಹಾಕಿಸ್ಕೊಂಡ ಮೇಲೆ ಈ ದೇಶದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಜನರಿಗೆ ಮೋಸ ಮಾಡಿದರೆ ಅದು ಸಿದ್ದರಾಮಯ್ಯವರು ಮಾತ್ರ. ಯಾಕೆ ಇಷ್ಟು ನೇರವಾಗಿ ಹೇಳ್ತೀನಿ ಅಂದರೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿಯವರು ಏನು 5 kg ಅಕ್ಕಿ ಕೊಡ್ತಾ ಇದ್ದಾರೋ 5 kgಯನ್ನು ಕೊಡ್ತೀರಪ್ಪ, 3 kg ಇಳಿಸಿ. ಅದೇನು 80 ಕೋಟಿ ಜನಸಂಖ್ಯೆಗೆ ಕೊಡ್ತಾ ಇರುವಂತಹ ಗರೀಬ್ ಕಲ್ಯಾಣ್ ಸ್ಕೀಮ್ ಅಡಿಯಲ್ಲಿ ನರೇಂದ್ರ ಮೋದಿಯವರು ಕಟ್ಟಿದ ಅಕ್ಕಿಯನ್ನು ಇವರು ಬ್ಯಾಗಲ್ಲಿ ತುಂಬಿ ಬ್ಯಾಗಿಗೆ ಸಿದ್ದರಾಮಯ್ಯ ಫೋಟೋ ಹಾಕಿ, ಅಕ್ಕಿ BJPದು, ಫೋಟೋ ಸಿದ್ದರಾಮಯ್ಯ. ಆದರೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, 1 ಗ್ರಾಮ್ ಅಕ್ಕಿಯನ್ನು ಎಕ್ಸ್ಟ್ರಾ ಕೊಡೋಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇದೆ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಪಾಪ ಹಳ್ಳಿ ಜನ ತಾಯಿಂದರು ಎಲ್ಲ ಸೇರಿ ಮೋಸ ಹೋಗಿದ್ದಾರೆ. ನಮಗೆ 10 kg ಅಕ್ಕಿ ಕೊಡ್ತಾರೆ ಅಂಥೇಳಿ 1 kg ಅಕ್ಕಿ ಕೊಡ್ದಿರ ಅನ್ನಭಾಗ್ಯವನ್ನು ಸುಳ್ಳು ಭಾಗ್ಯವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಆಮೇಲೆ ಭಾಳ ಮುಖ್ಯವಾಗಿ 200 ಯೂನಿಟ್ ವಿದ್ಯುತ್ ಕೊಡ್ತೀವಿ, 200 ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತೇಳಿ ಎಲ್ಲರೂ ಸಿದ್ದರಾಮಯ್ಯ ಭಾಷಣ ಕೇಳಿರಬೇಕು. ಮಾದೇವಪ್ಪನಿಗೂ ಫ್ರೀ, ಕಾಕಾ ಸಾಹೇಬ್ಗೂ ಫ್ರೀ. 40 ಯೂನಿಟ್ ಮೇಲೆ ಯಾರಿಗೂ ಕೊಡ್ತಾ ಇಲ್ಲ. ಇದು ಸುಳ್ಳಲ್ವಾ? 3ನೇ ಗ್ಯಾರಂಟಿ ಯುವ ನಿಧಿ ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದ್ರು. ಎಷ್ಟು ಜನಕ್ಕೆ ಅಕೌಂಟ್ಗೆ ಹೋಗಿದೆ ದಯವಿಟ್ಟು ಪ್ರೆಸ್ ಅವರು ಸಮೀಕ್ಷೆ ಮಾಡಬೇಕು. ಕೇಳ್ಕೊಳ್ತೀವಿ ಪ್ರೆಸ್ ಅವ್ರನ್ನ, ನಿಮ್ಮ ಮಧುಗಿರಿ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಅಕೌಂಟ್ಗೆ ಯುವಕರು ದುಡ್ಡಾಗಿದೆ ಕೇಳ್ಕೊಳ್ತೀವಿ. ಅದೇ ರೀತಿ ಈ ಗೃಹಲಕ್ಷ್ಮಿ ನಾವು ಹೇಳಿದ್ರೆ ರಾಜಕೀಯಕ್ಕೆ ಮಾತಾಡ್ತೀವಿ ಅಂದ್ಕೊಳ್ತೀವಿ ನೀವು, ಆದರೆ ನೀವೇ ಸಮೀಕ್ಷೆ ಮಾಡಿ ತುಮಕೂರಿನ ಗ್ರಾಮಾಂತರ ಭಾಗಕ್ಕೆ ಹೋಗಿ ಎಷ್ಟು ಜನ ತಾಯಂದ್ರ ಅಕೌಂಟ್ಗೆ ದುಡ್ಡು ಬಂದಿದೆ, ಎಷ್ಟು ಜನ ಎಲಿಜಿಬಿಲಿಟಿ ಇದ್ದಾರೆ, ಎಷ್ಟು ಜನಕ್ಕೆ ಬಂದಿದೆ, ನಿಮ್ಮ ಕಣ್ಣಿಂದ ಗೊತ್ತಾಗುತ್ತೆ. ಹಾಗಾಗಿ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಈ ರಾಜ್ಯದ ಜನರಿಗೆ ಮಂಕುಬೂದಿ ಎರಚಿ ಅಧಿಕಾರಕ್ಕೆ ಬಂದ ಸರ್ಕಾರ ಬಂದಾಗಿನಿಂದ ದಾರಿದ್ರ್ಯ ಯಾಕೆ ಸುತ್ತಕೊಂಡಿದ್ರೆ, ಬಂದಾಗಿಂದ ಬರಗಾಲ, ಕುಡಿಯೋಕ್ಕೆ ನೀರಿಲ್ಲ, ಒಂದು ಸಣ್ಣ 1 ಲಕ್ಷ ರೂಪಾಯಿ ಅನುದಾನವನ್ನು ಒಂದು ಊರಿಗೆ ಬಿಡುಗಡೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರ. ಅದಿರಲಿ, ಪಾಪ ರೈತರು
ಕೂಲಿ ನಾಲೆ ಮಾಡಿ ಹಸು ಸಾಕಿ ಹಸು ಹಾಲು ಕರೀತಾರೆ. ಆ ಹಾಲಿನ ಪ್ರೋತ್ಸಾಹ ಧನ 650 ಕೋಟಿ ರೂಪಾಯಿ ಬಾಕಿ ಇದೆ ಇವತ್ತು ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ. 650 ಕೋಟಿ ಬಾಕಿ ಇದೆ. ರೈತರಿಗೆ ಆಪತ್ ಬಾಂಧವ ನರೇಂದ್ರ ಮೋದಿ ಅವರು 6,000 ದುಡ್ಡು ಹಾಕ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು 4,000 ರೂಪಾಯಿ ಸೇರಿಸಿ 10,000 ರೂಪಾಯಿ ಆಗ್ತಾ ಇದ್ರು. ಅದು ಕಿತ್ಕೊಂಡ್ಬಿಟ್ರು. ಅದು ಕೊಡಲಿಲ್ಲ, 4,000 ಕೊಡಲಿಲ್ಲ. ನಮ್ಮ ರಾಜ್ಯದ ರೈತರಿಗೆ ನರೇಂದ್ರ ಮೋದಿಯವರಿಂದ, ರಾಜ್ಯದ ರೈತರಿಗೆ ನರೇಂದ್ರ ಮೋದಿಯವರ ಈ ಕಿಸಾನ್ ಸಮ್ಮಾನ್ ಸ್ಕೀಮ್ ಅಡಿಯಲ್ಲಿ 10,951 ಕೋಟಿ ದುಡ್ಡು ಬಂದಿದೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ 8,853 ಕೋಟಿ ಬಂದಿದೆ ರೈತರಿಗೆ. ಇದು ರೈತರನ್ನು ಸಬಲೀಕರಣ ಮಾಡುವ ವ್ಯವಸ್ಥೆ ಅಲ್ವಾ ಇದು? ನಾನು ರೈತರ ಪರ ಭಾಷೆ ನೋಡಬೇಕು, ಸುಳ್ಳು ಭಾಷಣ ಮಾಡಿ 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 ಎಲ್ಲರಿಗೂ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ಕಿಸಾನ್ ಸಮ್ಮಾನ್ ಸ್ಕೀಮಲ್ಲಿ ದುಡ್ಡು ಕಿತ್ಕೊಂಡ್ರು. ರೈತರ ಮಕ್ಕಳಿಗೆ ಜಾತಿ ಮತ ಭೇದ ನೋಡ್ದಿರ ಎಲ್ಲ ರೈತರ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ನಮ್ಮ ಸರ್ಕಾರದಲ್ಲಿದ್ದಾಗ. ನೀವು ಬಂದ ತಕ್ಷಣ ಅದನ್ನು ನೀವು ಕಿತ್ಕೊಂಡ್ಬಿಡ್ರಿ, ಕೊಡಲಿಲ್ಲ. ಅದಾದ್ಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಮಾಡಬೇಕು ತಂದಿದ್ದ ಯೋಜನೆ, ಅದು ಕಿತ್ಕೊಂಡ್ಬಿಟ್ರಿ. ಅದು ಇಲ್ಲಿ ಯಾವಾಗಲೂ ನಮ್ಮ ವೋಟ್ ಬ್ಯಾಂಕ್ SC ST ಜನ ಅಂತ ಬೆಂತಟ್ಟು ಹೋಗ್ತಾರಲ್ಲ ಮುಂದಕ್ಕೆ ಅವರು 11,000 ಕೋಟಿ ರೂಪಾಯಿನ SCP TSP ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡ್ರಲ್ಲ. ಇದಕ್ಕೇನೇನು ಬೇಕು ಸರ್ಕಾರವನ್ನ? ಅಂಬೇಡ್ಕರ್ ಸಂವಿಧಾನವನ್ನು ಓದಬೇಕು, ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯನ್ನು ಶಾಲೆ ಕಾಲ ಹಾಕಬೇಕು ಅಂತ ಹೇಳ್ತಾರಲ್ಲ. ಆ ಸಂವಿಧಾನ ಪೀಠಿಕೆಗೆ, ಸಂವಿಧಾನಕ್ಕೆ ಏನಾದರೂ ಗೌರವ ಕೊಡುವ ಪರಂಪರೆ ಕಾಂಗ್ರೆಸ್ಸಲ್ಲಿ ಇದೆಯಾ ಅನ್ನೋ ಮಾತನ್ನು ಕೇಳ್ತಾ ಇದ್ದೇನೆ ನಾನು. ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಸಾಕು. ಅವ್ರನ್ನ ಸೋಲಿಸಿದ್ದು, ಅವ್ರಿಗೆ ಅವಮಾನ ಮಾಡಿದ್ದು, ಕೊನೆಗೆ ಭಾರತ ರತ್ನ ಕೊಡಬೇಕಾದ್ರೆ ಅವ್ರಿಗೆ ಅವರು ತೀರೋದ್ರೆ ಎಷ್ಟು ವರ್ಷಕ್ಕೆ ಬಿಜೆಪಿ ಸಪೋರ್ಟ್ ಕೊಡಬೇಕಾಯ್ತು ಅವ್ರಿಗೆ. ಆದರೆ ಇವರೆಲ್ಲ ಈ ಸ್ವಂತಕ್ಕೆ ತಗೊಂಡ್ಬಿಟ್ಟಂಗೆ ಅಲ್ಪಸಂಖ್ಯಾತರ ಮತಗಳು, SC ST ಮತಗಳು, ಆ ಜಾತಿ ಮತಗಳು, ಈ ಜಾತಿ ಮತಗಳು ಹೇಳ್ಕೊಡ್ತಾರಲ್ಲ ಪಾಪ. ಈ ಸಲ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಕಲಿಸುವ ಕಾಲ ಬಂದಿದೆ. ಹೋದ ಬಾರಿ ನಾವು 27 ಗೆದ್ದಿದ್ದೇವೆ. 25 BJP, 2 JDS, 1 ಇಂಡಿಪೆಂಡೆಂಟ್. ಆ ಇಂಡಿಪೆಂಡೆಂಟ್ ನಮ್ಮ ಜೊತೆಗೆ ಬಂದ್ಬಿಟ್ಟಿದೆ. ಸೊ JDS BJP ND ಆಗಿ ಇವನ್ನೆಲ್ಲ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದೇ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಿಯನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ ಮುಂದಿನ ಚುನಾವಣೆಯಲ್ಲಿ 100ಕ್ಕೆ 200 ಭಾಗ 28 ಸೀಟ್ 28 ಗೆಲ್ತೀವಿ. ಅದ್ರ ಬಗ್ಗೆ ಬೇರೆ ವ್ಯವಸ್ಥೆ ಇಲ್ಲ. ಹಾಗಾಗಿ ನನಗೆ ಬಹಳ ನೋವೇನು ಅಂದರೆ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ, ನಮಗೆ ಮುಖ್ಯಮಂತ್ರಿ ಬಗ್ಗೆ ಬಹಳ ಗೌರವ ಇದೆ. ಮುಖ್ಯಮಂತ್ರಿಗಳು ನಾನು ಏಕವಚನದಲ್ಲಿ ಮಾತಾಡೋದೇ ಇಲ್ಲ, ಯಾವಾಗಲೂ ಮಾತಾಡಬಾರ್ದು, ಆ ಸ್ಥಾನಕ್ಕೆ ಗೌರವ ಕೊಡಬೇಕು. ಆದರೆ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವ್ರ ಬಗ್ಗೆ ನಡ್ಕೊಂಡ ರೀತಿ ಎಷ್ಟು ಕೆಟ್ಟದಾಗಿದೆ, ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಅರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2004ರಿಂದ 2014 ತನಕ ನಿಮಗೆ ಬಂದ ದುಡ್ಡು ಎಷ್ಟು? 2,523 ಕೋಟಿ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ 2014ರಿಂದ 24 ತನಕ ಆ 2,523 ಬದಲಾಗಿ 5,500 ಕೋಟಿ ನಾವು ಕೊಟ್ಟಿದ್ದೇವೆ. ನರೇಂದ್ರ ಮೋದಿಯವರು ಬಂದ ಮೇಲಲ್ವಾ ಗುಬ್ಬಿಲಿ ಹೆಲಿಕಾಪ್ಟರ್ ಘಟಕ ಆಗಿದ್ದು. ನರೇಂದ್ರ ಮೋದಿ ಬಂದ ಮೇಲೆ ಕರ್ನಾಟಕದಲ್ಲಿ 16 ಕಡೆ ಏರ್ಪೋರ್ಟ್ ಆಗ್ತಾ ಇರೋದು. ನರೇಂದ್ರ ಮೋದಿ ಬಂದ ಮೇಲಲ್ವಾ ಈ ರಸ್ತೆಗಳಿಗೆ ಒಂದು ಉನ್ನತ ಮಟ್ಟಕ್ಕೆ ಪ್ರಪಂಚ ಬಂದು ನೋಡೋ ಮಟ್ಟದಲ್ಲಿ ರಸ್ತೆಗಳು ತಯಾರಾಗ್ತಾ ಇದೆ. ಇವತ್ತು ನೋಡ್ತಾ ಇದ್ರಿ ಪೂನಾ ಬೆಂಗಳೂರು ರೋಡ್, ಎಕ್ಸ್ಪ್ರೆಸ್ ಹೈವೇ ನೋಡಬೇಕಾದ್ರೆ ಅಮೆರಿಕದ ರೋಡ್ಗಿಂತ ಕಡಿಮೆ ಇಲ್ಲ ಇಲ್ಲಿ. ಹಾಗಾಗಿ ನರೇಂದ್ರ ಮೋದಿ ಇದ್ದರೆ ಮಾತ್ರ ಈ ದೇಶಕ್ಕೆ ಮುಂದಿನ ಭವಿಷ್ಯ. ಆಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಪತ್ರಿಕಾ ಮಾಧ್ಯಮದವರಿಗೆ, ದಯವಿಟ್ಟು ಹೇಳಿ, ನರೇಂದ್ರ ಮೋದಿಯವರ ಮುಂದೆ ಇನ್ನೊಬ್ಬ ನಾಯಕ ಅಂತ ವರ್ಚಸ್ಸಿರುವ ನಾಯಕ ನಮ್ಮಲ್ಲಿ ಇದ್ದಾರಾ? ರಾಹುಲ್ ಗಾಂಧಿಯವ್ರಿಗೂ ಮತ್ತು ನರೇಂದ್ರ ಮೋದಿ ಕಂಪೇರ್ ಮಾಡಿದಾಗ ಯಾರಾದರೂ ಅನಕ್ಷರಸ್ಥರು ಹೇಳ್ತಾರೆ ನರೇಂದ್ರ ಮೋದಿ 1000 ಪಾಲು ಬೆಟ್ರು ರಾಹುಲ್ ಗಾಂಧಿಗಿಂತ. ಹಾಗಾಗಿ ನಾವು ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಮಧುಗಿರಿ ಎಲ್ಲ ನಾಗರಿಕ ಬಂಧುಗಳಿಗೆ, ಮತದಾರ ಬಂಧುಗಳಿಗೆ ಮತ್ತು ತುಮಕೂರು ಕ್ಷೇತ್ರದ ಎಲ್ಲ ಬಂಧುಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವೆಲ್ಲರೂ ಸಮರ್ಪಣಾ ಮನೋಭಾವದಿಂದ ಮತ್ತೆ ಹೇಳ್ತೀನಿ,
ಸಮರ್ಪಣಾ ಮನೋಭಾವದಿಂದ ಮಾನ್ಯ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳ ಆಶೀರ್ವಾದ, ಯಡಿಯೂರಪ್ಪನವರ ಆಶೀರ್ವಾದ, ಕುಮಾರಣ್ಣನ ಆಶೀರ್ವಾದ, ವಿಜೇಂದ್ರ ನಾಯಕತ್ವ ಎಲ್ಲ ಒಟ್ಟಿಗೆ ಸೇರಿ ಈ ಸಲ ಮತ್ತೊಮ್ಮೆ ತುಮಕೂರಲ್ಲಿ ಬಿಜೆಪಿ ಗೆಲ್ಲಬೇಕು, NDA ಅಭ್ಯರ್ಥಿ ಸೋಮಣ್ಣ ಗೆಲ್ಲಬೇಕು, ಕರ್ನಾಟಕದಲ್ಲಿ 28ಕ್ಕೆ 28 NDA ಅಭ್ಯರ್ಥಿಗೆ ಗೆಲ್ಲಬೇಕು. ನಮ್ಮ ಗುರಿ ಈ ಸಲ 400ಕ್ಕಿಂತ ಮೇಲೆ, ಅಬ್ಕಿ ಬಾರ್ 400ಕ್ಕೆ ಪಾರ್, 400ಕ್ಕಿಂತ ಜಾಸ್ತಿ ಗೆದ್ದು ಮುಂದಿನ 5 ವರ್ಷದಲ್ಲಿ ಇವತ್ತಿನ 5ನೇ ಸ್ಥಾನದಲ್ಲಿದ್ದೇವೆ ನಾವೆಲ್ಲ ಸೇರಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಪಂಚದಲ್ಲಿ. ಮುಂದೆ 3ನೇ ಸ್ಥಾನಕ್ಕೆ ಹೋಗ್ತೀವಿ, ಮುಂದೆ ಇನ್ನೊಂದು 1ನೇ ಸ್ಥಾನಕ್ಕೆ ಹೋಗ್ತೀವಿ. ನಿಮ್ಗೆ ಒಂದೇ ಒಂದು ಮಾತು ಹೇಳಿ ಪತ್ರಿಕಾಗೋಷ್ಠಿ ನಾನು ಭಾಷಣ ಮುಗಿಸ್ತೀನಿ. ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು ಈ ಪ್ರಪಂಚದಲ್ಲಿ. ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಈ ಇಡೀ ಪ್ರಪಂಚವನ್ನು ನಿಗ್ರಹ ಮಾಡಿದ್ದು, ಕಂಟ್ರೋಲ್ ಮಾಡಿದ್ದು ಯಾರು ಅಂದರೆ ಒಂದು ಅಮೆರಿಕ, ಒಂದು ಜಪಾನ್, ಒಂದು ಜರ್ಮನಿ, ಒಂದು ರಷ್ಯಾ. 4 ದೇಶ, 4 ಜನ ಹಿಂಗೆ ಹೇಳಿದಾಗ ಪ್ರಪಂಚ ಕೇಳ್ತಾ ಇತ್ತು. ಇವತ್ತು ಉಕ್ರೇನ್ ರಷ್ಯಾ ಯುದ್ಧ ಇರ್ಬೋದು, ಪ್ಯಾಲೆಸ್ಟೈನ್ ಅದು ನಮ್ಮ ಇಸ್ರೇಲ್ ಯುದ್ಧ ಇರ್ಬೋದು, ಯಾವುದೇ ವಿಚಾರದಲ್ಲಿ ಪ್ರಪಂಚದಲ್ಲಿ ಯಾರಾದರೂ ಒಬ್ಬ ನಾಯಕ ಇಡೀ ಪ್ರಪಂಚಕ್ಕೆ ಡಿಕ್ಟೇಟ್ ಮಾಡ್ತಾರೆ, ಪ್ರಪಂಚದಲ್ಲಿ ಭಾರಿ ಗೌರವ ಇಳಿಸ್ಕೊಂಡಿದ್ದಾರೆ, ಪ್ರಪಂಚ ದೊಡ್ಡಣ್ಣಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನರೇಂದ್ರ ಮೋದಿ ಒಬ್ಬರೇ ಅನ್ನೋದನ್ನು ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಚುನಾವಣೆ ಇಡೀ ವಿಶ್ವ ಕಾದು ನೋಡ್ತಾ ಇದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಬರೀ ಭಾರತಕ್ಕೆ ಪ್ರಧಾನಿ ಆಗಬಾರ್ದು, ವಿಶ್ವ ನಾಯಕರಾಗಬೇಕು ಅಂತ ವಿಶ್ವ ನೋಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಸಲ ಬಿಜೆಪಿ ಗೆಲ್ಲಿಸ್ತೀವಿ, JDS ಗೆಲ್ಲಿಸ್ತೀವಿ, NDA ಗೆಲ್ಲಿಸ್ತೀವಿ, ಮೋದಿಯನ್ನು ಗೆಲ್ಲಿಸ್ತೀವಿ, ಮತ್ತೆ ಪ್ರಧಾನಮಂತ್ರಿ ಮಾಡ್ತೀವಿ.